ಓಕೆ, ಸೊ ಒಬ್ಬರು ಗಿಂಬಾಲ್ ಎಲ್ಲ ರೆಡಿ ಮಾಡ್ಕೋತಾನೆ. ಅಷ್ಟೊಳಗೆ ಸ್ನೇಕ್ಸ್ಗಳು ಯಾವ್ದಾವ್ದಿದೆ ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಳ್ಳೋಣ. ಬ್ರೋ, ಎಷ್ಟು ವರ್ಷದಿಂದ ಸ್ನೇಕ್ ರೆಸ್ಕ್ಯೂಗೆ ಬಂದರೆ ಏನಕ್ಕೆ, ಎಸ್ಪೆಷಲಿ ಈ ಸ್ನೇಕ್ ರೆಸ್ಕ್ಯೂ ಅನ್ನೋದೇನಕ್ಕೆ? ಈ ಫೀಲ್ಡ್ಗೆ ಬಂದು ಒಂದು 15 ವರ್ಷ ಆಗ್ತಿದೆ. ಓಕೆ. ಸೊ ಚೈಲ್ಡ್ಹುಡ್ಡಿಂದನೂ ಲೈಕ್ ವೈಲ್ಡ್ ಲೈಫ್ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಲೈಕ್ ನನಗೆ ತುಂಬಾ ಫ್ಯಾಸಿನೇಟ್ ಮಾಡ್ತಿತ್ತು. ಓಕೆ. ಅದೇ ಟೈಮಲ್ಲಿ ನಾನು ಝೂಗೆಲ್ಲ ಈ ವಾಲಂಟಿಯರ್ ಇದು ಆ್ಯಸ್ ಅ ವಾಲಂಟಿಯರ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮತ್ತು ವೈಲ್ಡ್ ಲೈಫ್ ಆ್ಯಕ್ಟಿವಿಟೀಸ್ ಏನಾದ್ರು ಇದ್ದರೆ ಸ್ಕೂಲ್ ಮಕ್ಕಳಿಗೆಲ್ಲ ಅಂಥ ಒಂದು ಪ್ರೋಗ್ರಾಮ್ಸ್ಗಳಲ್ಲಿ ನಾನು ಮುಂದೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಓಕೆ. ಅದೇ ಟೈಮಲ್ಲಿ ಝೂ ಅಲ್ಲಿ ಇದು ಯೂತ್ ಕ್ಲಬ್ ಅಂತ ಬಂತು. ಸೊ ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಬೇರೆ ಬೇರೆ ಇದು ಪ್ರಾಣಿಗಳ ಬಗ್ಗೆ ವರ್ಕ್ಶಾಪ್ಸ್ ಇತ್ತು, ಮತ್ತು ಎಜುಕೇಷ್ನಲ್ ಟಾಕ್ಸ್ ಇತ್ತು. ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಬಂದು ಅದನ್ನ ಹೇಳ್ಕೊಡ್ತಿದ್ರು. ಸೊ ಅದೇ ಟೈಮ್ಗೆ ಇದು ಸ್ನೇಕ್ಸ್ ಬಗ್ಗೆನೂ ಯಾರೋ ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಅವ್ರು ಬಂದಿದ್ದರು. ಹೀಸ್ ಅ ರಿಸರ್ಚ್ ಪರ್ಸನ್, ಹೀಸ್ ಇನ್ ಟು ರಿಸರ್ಚ್. ಬಂದಾಗ ಅವರು ಹಾವು ಏನಕ್ಕಿದೆ, ಲೈಕ್ ವೈ ಏನಕ್ಕೆ ಎಕ್ಸಿಸ್ಟೆನ್ಸ್, ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಹೇಳಿದ್ರು. ಸೊ ಅದಕ್ಕೆ ಅದು ಒಂಥರ ಲೈಕ್ ಹಿಡಿತು ನನಗೆ. ಓಕೆ. ಏನಕ್ಕೆ ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರ ಎಲ್ಲ ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲೇ ಹೋದ್ರೂ ಯಾರು ನೋಡಿದ್ರೂ ಹಾವು ಸಾಯಿಸೋದೇ ನಾನು ನೋಡಿರೋದು. 2-3 ಜನ ಯಾರೋ ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿರೋದು, ಯಾರೋ ಬಂದು ಅದನ್ನ ಸೇವ್ ಮಾಡಿರೋದಂತ. ಅದೇ ಶ್ಯಾಮಣ್ಣ ಬಂದಿದ್ದರು, ಬೇರೆ ಯಾರ್ಯಾರೋ ಬಂದಿದ್ದರು ರೆಸ್ಕ್ಯೂಗೆಲ್ಲ. ಸೊ ಅವ್ರ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ನನಗೆ ಒಂದು ಸ್ವಲ್ಪ ಕನೆಕ್ಟ್ ಆಯಿತು. ಜನ ಏನಕ್ಕೆ ಸಾಯಿಸ್ತವ್ರೆ ಅಂತ ಒಂದು ಇದಕ್ಕೆ ಒಂದು ಇದು ಬಂತು, ಏನು ಒಂದು ಜೋಶ್ ಬಂತು, ಒಂದು ಕಾಳಜಿ ಬಂತು. ಅದನ್ನ ಸೇವ್ ಮಾಡಬೇಕು ನಾವು. ಆ್ಯಕ್ಚುಲಿ ಅದು ಹಾವು ಎಲ್ಲ ಹಾವು ಕೆಟ್ಟದಲ್ಲ ಅಂತ ಒಂದು ತಲೆಗೆ ಒಂದು ಮೆಸೇಜ್ ಬಿತ್ತು ನನಗೆ. ಓಕೆ. ಸೊ ಅಲ್ಲಿಂದ ಲೈಕ್ ನಾನು ರೆಸ್ಕ್ಯೂ ಡೈರೆಕ್ಟ್ ಹೋಗಿ ಅದು ಆದಮೇಲೆ ರೆಸ್ಕ್ಯೂ ಮಾಡೋಕ್ಕೆ ಶುರು ಮಾಡಲಿಲ್ಲ. ಹಂಗೆ ಫ್ರೆಂಡ್ಸ್ ಮನೆ ಹತ್ರ ನಾವು ಆಟ ಆಡುವಾಗ ಅವ್ರ ಮನೆಯಲ್ಲೇ ಒಂದು ಕಾಂಪೌಂಡ್ ಏರಿಯಾ ಒಳಗಡೆನೆ ಹಾವು ಬಂದು ಅದೇ ಸೇರ್ಕೊಂಡಿತ್ತು. ನಾವು ಹಂಗೆ ಆಟ ಆಡ್ತಾ ನನ್ನ ಫ್ರೆಂಡ್ ಎಲ್ಲೋ ಗಲ್ಲಿಗೆ ಹೋಗ್ದ ಬಾಲ್ ಏನೋ ಎತ್ಕೊಂಬರೋಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಹಾವು ನೋಡ್ಬಿಟ್ಟು ಹಂಗೆ ಓಡ್ ಬಂದ ಅವನು. ಬ್ರೋ, ಈ ಥರ ಹಾವು ಇದೆ ಅಂತ ಎಲ್ಲರಿಗೂ ಹೇಳ್ದ. ಸೊ ನಾವು ಎಲ್ಲರೂ ಒಂಥರ ಗ್ರೂಪಾಗಿ ಹಿಂಗೆ ಆರಾಮಾಗಿ ಒಂಥರ ಎದ್ರುಕೊಂಡು ಹತ್ರ ಹೋಗಿ ನೋಡ್ತಾ ಇದ್ದೀವಿ. ನನಗೆ ಒಂಥರ ಜೋಶ್ ಬಂತು. ಯಾವ್ದು ಸ್ನೇಕ್, ಅದು ಯಾವ ಸ್ನೇಕ್ ಅಂತ ಆ ಟೈಮಲ್ಲಿ ಗೊತ್ತಿರಲಿಲ್ಲ ನನಗೆ. ಕೆರೆ ಹೋಯ್ತು ಅದು. ನನಗೆ ಆ ಟೈಮಲ್ಲಿ ಯಾವ ಹಾವು ಅಂತ ಗೊತ್ತಿರಲಿಲ್ಲ ಅದು. ಸೊ ಈಗ ಯಾರು ದೊಡ್ಡವ್ರನ್ನ ಕರೆದ್ರೆ ಖಂಡಿತ ಅದನ್ನ ಸಾಯಿಸ್ತಾರೆ ಅಂತ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಕನ್ವಿನ್ಸ್ ಮಾಡ್ಕೊಂಡು, ಬ್ರೋ ನಾನು ಎತ್ತೀನಿ ಅಂತ ಅವ್ರು ಎಲ್ಲರೂ ಬೇಡ ಹಾವೋದು ಕಚ್ಬಿಡುತ್ತೆ ಅಂತ ಎಲ್ಲ. ನನಗೆ ಅದು ಎರಡು ಟಾಕ್ಸ್ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟಿದೆ. ಒಂದು ದೊಡ್ಡವ್ರಿಗೆ ಹೇಳಿದ್ರೆ ಸಾಯಿಸ್ಬಿಡ್ತಾರೆ, ಇನ್ನೊಂದು ನಮ್ಮ ಫ್ರೆಂಡ್ಸು ಕಚ್ಬಿಡತ್ತೆ ಅಂತ ಒಂದು ಹೆದರಿಸ್ತವ್ರೆ. ಅದ್ರ ಮಧ್ಯೆ ನನಗೆ ಈಗ ಹಿಡಿಬೇಕು ಅದು, ಇಲ್ಲಾಂದರೆ ಸೇವ್ ಯಾರು ರೆಸ್ಕ್ಯೂರರ್ ಅದು ಬಂದಿದ್ರೆ ಆ ಟೈಮಲ್ಲಿ ಅದು ಸೇವ್ ಆಗ್ತಿತ್ತು. ಅದು ರೆಸ್ಕ್ಯೂರ್ಸ್ ಅಂತ ಆ ಟೈಮಲ್ಲಿ ಎಲ್ಲ ಅಷ್ಟು ಈಸಿಯಾಗಿ ಕರಿತಾ ಇರಲಿಲ್ಲ. ಕರೆಕ್ಟ್. ಸೊ ಅದಕ್ಕೆ ನಾನು ಹೆಂಗೋ ಕೋಲ್ ತೊಗೊಂಡೆ, ಉದ್ದಗ್ದಿರೋದು ಕೋಲ್ ತೊಗೊಂಡೆ, ಹೆಂಗೋ ಎತ್ತಿದೆ, ಬಾಲ ಸಿಕ್ತು, ಬಾಲಿಂದ ಎತ್ತಿದೆ, ಬೀಳಿಸಿದೆ. ಅದು ಯಾವಾಗ ನನ್ನ ಹತ್ರ ಬರ್ತಿತ್ತು ಬೀಳಿಸ್ಬಿಡ್ತಿದೆ. ಓಕೆ ಓಕೆ. ನಮ್ಮ ಕಡೆ ಬರುವಾಗ ಓಡೋಗ್ತಿದ್ವಿ ನಾವು. ತಿರ್ಗಾ ಆ ಕಡೆ ಹೋದರೆ ಹತ್ರ ಹೋಗಿ ಎತ್ಕೊಡ್ತಿದ್ವಿ. ಹಂಗೆ 2-3 ಸತಿ ಮಾಡಿ ಎತ್ತಿ ಕೆಳಗಡೆ ಬೀಳಿಸಿ ಅಲ್ಲೇ ಎತ್ಕೊಂಡೆ. ಹೆಂಗೋ ಒಂದು 10-20 ಮೀಟರ್ಸ್ ಹೋದೆ. ಆ ಟೈಮಲ್ಲಿ ಎಲ್ಲ ಒಂಥರ ಓಪನ್ ಏರಿಯಾಗಳಿಗೆ ಜಾಸ್ತಿ ಇತ್ತು ಮನೆ ಅಕ್ಕಪಕ್ಕ. ಅಲ್ಲಿ ಹೋಗಿ ರಿಲೀಸ್ ಮಾಡಿದೆ. ಸೊ ಅಲ್ಲಿಂದ ಈಗ ನಮ್ಮ ಫ್ರೆಂಡ್ಸ್ ಗೊತ್ತಾಯಿತು ಇವನು ಹಾವು ಎತ್ಕೊಂಡು ಹೋಗಿ ಬಿಟ್ಟ. ಹಂಗೆ ಫ್ರೆಂಡ್ಸ್ ಮನೆ ಹತ್ರ ಗಲ್ಲಿ ರೆಸ್ಕ್ಯೂರಿಂದ ಏರಿಯಾ ರೆಸ್ಕ್ಯೂರಿಂದ ಮೈಸೂರು ರೆಸ್ಕ್ಯೂರ್ ಆದೆ. ಓಕೆ ಬ್ರೋ, ಇವತ್ತು ಯಾವ್ಯಾವ ಸ್ನೇಕ್ಸ್ ತಂದಿರೋ ತೋರಿಸಿ ಬನ್ನಿ. ಅಂದರೆ ಇದೆಲ್ಲ ಏನಂತಂದರೆ ಇವ್ರಿಗೆ ಕಾಲ್ಸ್ಗಳು ಬರುತ್ತೆ. ಕಾಲ್ಸ್ಗಳು ಬಂದಾಗ ರೆಸ್ಕ್ಯೂ ಮಾಡಿರ್ತಾರೆ. ಅದನ್ನು ಹಾಗೇ ಈಗ ಆಲ್ಮೋಸ್ಟ್ ಮಿಡ್ ನೈಟ್ ಕೆಲವು ರೆಸ್ಕ್ಯೂಗಳಾಗಿರುತ್ತೆ. ಸೊ ಅದನ್ನೆಲ್ಲ ಬೆಳಿಗ್ಗೆ ಬಂದು ರಿಲೀಸ್ ಮಾಡ್ತಾರೆ. ಸೊ ಯಾವ ಸ್ನೇಕ್ಸ್ ಇದೆ ಬ್ರೋ? ಇದರಲ್ಲಿ ಕೋಬ್ರಾ ಇದೆ, ನೋಡ್ದಂಗೆ ಎಡೆ ಎತ್ಕೊಂಡು ಓಪನ್ ಮಾಡ್ಕೊಂಡು ಕೂತಿದೆ. ಎಸ್, ದಿಸ್ ಈಸ್ ಗ್ರೀನ್ ವೈನ್ನ ಇದು ಡೈರೆಕ್ಟ್ ಬಾಟಲಲ್ಲಿ ಇಟ್ಟರೆ ಅದು ಸ್ಟ್ರೈಕ್ ಮಾಡಿ ಮೂಗ್ನ ಮುರಿದಾಕೊಂಡ್ಬಿಡುತ್ತೆ. ಸೊ ಅದರಿಂದ ಬ್ಯಾಗ್ ಒಳಗಡೆ ಹಾಕಿ ಬಾಟಲ್ಗೆ ಹಾಕಿದ್ದೀನಿ. ಓಕೆ. ಅದು ಪಂಚರ್ ಮಾಡ್ಕೊಳ್ಳುತ್ತೆ ಅಂತ ಆ ಉದ್ದೇಶದಿಂದ ಬ್ಯಾಗಲ್ಲಿ ಹಾಕಿ ಬಾಟಲಲ್ಲಿ ಹಾಕಿದ್ದೀನಿ, ರೈಟ್, ಸೇಫ್ ಇರಲಿ ಅಂತ. ಇದು ಕಾಮನ್ ಸ್ಯಾಂಡ್ ಬೋವಾ ಅಂತ. ಸ್ಯಾಂಡ್ ಬೋವಾ
ಬ್ರೋ ಇದು ಮತ್ತೆ ಸಾಸ್ಕೇಲ್ ವೈಪರ್ ಮಿಸ್ಕನ್ಸೆಪ್ಷನ್ ಅಲ್ವಾ ಯಾವಾಗಲೂ, ಲೈಕ್ ಇದಕ್ಕೆ ಮತ್ತೆ ಇದಕ್ಕೆ ಪೈಥಾನ್ ಇದು ಪೈಥಾನ್ ಮರಿ ಅಂತಾನೆ. ನನಗೂ ಫೋನ್ ಮಾಡಿದ್ದೆ ಪೈಥಾನ್ ಮರಿ ಬಂದಿದೆ ಅಂತ, ಓಕೆ ಹೆಬ್ಬಾವು ಮರಿ ಬಂದಿದೆ ಸರ್ ಬನ್ನಿ ಅಂತ. ಓಹೋ. ಸೊ ಯೂಶಲಿ ಇದನ್ನ ಮತ್ತೆ ವೈಪರ್ನ ಪೈಥಾನ್ ಅಂತ ತಿಳ್ಕೊತಾರೆ. ಓಕೆ ಓಕೆ. ಸೊ ಇದು 2 ಆಯಿತು. ಸೊ ಇಲ್ಲಿ ವೈಪರ್ ಇದೆ. ಸೌಂಡ್ ಕೇಳಿಸ್ತಾ ಇದೆಯಾ? ನಾನು ಏನಕ್ಕೆ ಗೊತ್ತಾ ಸೌಂಡ್ ಬಂದಿದೆ ಆ್ಯಕ್ಚುಲಿ, ಆ ಮೂಮೆಂಟ್ ನಾನು ಮಾಡಿದ್ನಲ್ಲ ಅದಕ್ಕೆ ಅದು ಹಿಸ್ ಮಾಡ್ತಾ ಇರೋದು ನನ್ನ ಮೂಮೆಂಟ್. ಇಲ್ಲೊಂದು ಸೌಂಡ್ ಕೇಳಿಸ್ಕೊಳ್ಳಿ, ಜಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲಿರೋದು ವೈಪರ್. ಇದು ತುಂಬಾ ಒಂಥರ ಅಗ್ರೆಸಿವ್ ಇದೆ, ಡಿಫೆನ್ಸಿವ್ ಮೋಡಲ್ಲಿದೆ ಇದು. ಸೊ ಇದನ್ನು ಪೈಥಾನ್ ಅಂತಲೇ ತಿಳ್ಕೊಳ್ಳೋದು. ಇದು ಆರಲ್ವಾ, ಎಗರಲ್ವಾ ರಪ್ಪಕ್ಕಂತ? ಸ್ಟ್ರೈಕಿಂಗ್ ಅದು ಈಗ ಕೂತಿರೋದು ಡಿಫೆನ್ಸ್ ಪೋಸ್ಚರಲ್ಲಿ. ಕರೆಕ್ಟ್ ಅಲ್ಲ, ಅಂದರೆ ಈಗ ಓಪನ್ ಹಿಂಗೆ ಮೇಲ್ಗಡೆ ಇರಲ್ಲ ಅಂತ ಬರೋಕ್ಕೆ ಚಾನ್ಸಸ್ ಇದೆ. ಹಂಗಾರೆ ಮುಚ್ಚಿಬಿಡಿ ಹಂಗಾರೆ, ಯಾಕಂದರೆ ಅಷ್ಟೊಂದು ಅಗ್ರೆಸಿವ್ ಆಗಿದೆ, ಯಾಕೆ ರಿಸ್ಕ್ ಸುಮ್ಮನೆ. ಬ್ರೋ ಓಕೆ, ಕ್ಯಾಮ್ರಾ ರೆಡಿ ಇದೆ ಅನ್ಕೋತೀನಿ, ಹಂಗೆ ಹೋಗ್ತಾ ಮಾತಾಡೋಣ. ಬ್ರೋ ಈಗ ಗ್ರೀನ್ ವೈನ್ ಸ್ನೇಕದಲ್ಲಿ ಒಂದು ಮಿತ್ತಿದೆ, ಅದೇನಂತಂದರೆ ಗ್ರೀನ್ ವೈನ್ ಸ್ನೇಕು ಕಣ್ಣಿಗೆ ಕುಟುಕುತ್ತೆ ಅಂತ. ಅದು ಮಿತ್ತ ಅದು ಇಲ್ಲ ರಿಯಾಲಿಟಿನ? ಇಲ್ಲ ಮಿತ್ತೆ ಅದು. ಓಕೆ. ಏನಕ್ಕೆ ಅಂದರೆ ಅದರಲ್ಲಿ ಅಷ್ಟು ಕೇಪಬಿಲಿಟಿ, ಈಗ ನಾನು ಹೇಳ್ತೀನಲ್ಲ, ಹಾಂ, ಬರೀ ಅದು ಬಾಟಲ್ ಟಚ್ ಮಾಡ್ಕೊಂಡು ಬೈಟ್ ಅದೇ ಸ್ಟ್ರೈಕಿಂಗ್ ಮಾಡೋದಲ್ಲ, ಅದು ಏನಾರ ಹಾರ್ಡ್ ಆಬ್ಜೆಕ್ಟ್ಗೆ ಸ್ಟ್ರೈಕ್ ಮಾಡಿದ್ರೆ ಅದು ಮೂಗೆ ಮುರಿದೋಗ್ಬಿಡುತ್ತೆ. ಓಕೆ. ಸೊ ಅಂತ ಒಂದು ಡೆಲಿಕೇಟ್ ಮೂಗ್ ಇಟ್ಕೊಂಡು ಅದು ಹೆಂಗ್ಲಿ ನಮ್ಮ ಕಣ್ಣು ಕುಕ್ಕತ್ತೆ. ಬಟ್ ಏನಕ್ಕೆ ಅದು ಮಿತ್ ಬಂದಿರೋದು ಅಂತ? ಅದು ಏನಕ್ಕೆ ಅಂದರೆ ಅದು ಹೈಯರ್ ಆಲ್ಟಿಟ್ಯೂಡಲ್ಲಿ ಇರುತ್ತೆ, ಏನಕ್ಕಂದ್ರೆ ಮರದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ಅಂತ. ಓಕೆ. ಸೊ ಆ ಲೆವೆಲ್ಗೆ ನಾವು ಹೋದಾಗ ಈಗ ಕಣ್ಣತ್ರ ಈಗ ಸುಮಾರು ಗದ್ದೆ ಸೈಡು ಇಲ್ಲಾಂದರೆ ಈ ವೆಸ್ಟರ್ನ್ ಘಾಟ್ ಸೈಡ್ ಎಲ್ಲ ಹೆಂಗಂದ್ರೆ ಮರ ಎಲ್ಲ ಸುತ್ತಮುತ್ತ ಮರಗಳೇ ಇರೋದು. ಸೊ ಅದು ಮರದ ಈಗ ನಾವು ನಿಂತ್ಕೊಂಡ್ರೆ ಒಂದು ಎಲೆ ಹೈಟ್ಗೆ ಬಂದಾಗ ಅದು ಹಾವು ಮತ್ತೆ ಎಲೆ ಮಿಕ್ಸ್ ಆಗಿಬಿಡುತ್ತೆ, ಕ್ಯಾಮಫ್ಲಾಜ್ ಆಗಿಬಿಡುತ್ತೆ. ಸುಮಾರು ಜನ ಏನು ಅದಕ್ಕೆ ಕಣ್ಣ ಹತ್ರ ಬಂದಾಗ ಏನು ತಿಳ್ಕೊಂಡಿದ್ದಾರೆ ಅಂದರೆ ಅದು ಕಣ್ಣು ಕುಕ್ಕಂತ ಬಂದಿದೆ. ಓಕೆ. ಸೊ ಆ ಹೈಟಲ್ಲಿ ಅದಕ್ಕೆ ಸ್ಟ್ರೈಕಿಂಗ್ ಸಿಗೋದೇ ನಮ್ಮ ಕಣ್ಣು ಫಸ್ಟ್. ಮತ್ತೆ ನಮ್ಮ ಕಣ್ಣು ಒಂಥರ ಗ್ಲಿಟರ್ ಆಗತ್ತೆ, ಲೈಟ್ ರಿಫ್ಲೆಕ್ಟ್ ಆದರೆ ಒಂಥರ ಗ್ಲಿಟರ್ ಆಗತ್ತೆ. ಅದು ಏನೋ ಒಂದು ಗ್ಲಿಟ್ರಿ ಇದೆ ಅಂತ ಅದು ನಮ್ಮ ಹತ್ರ ಬರೋಕ್ಕೆ ಟ್ರೈ ಮಾಡುತ್ತೆ ಅದು. ಓಕೆ ರೈಟ್. ಸೊ ಅದು ಔಟ್ ಆಫ್ ನಮ್ಮ ಫೇಸಲ್ಲಿ ಇರೋದೇ ಒಂಥರ ಗ್ಲಿಟ್ರಿಂಗ್ ಇದೆ. ಸೊ ಅದು ಬಿಟ್ಟರೆ ಇನ್ನೊಂದು ಏನಂತಂದರೆ ಲೈಕ್ ಇವತ್ತು ನಮ್ಮಮ್ಮ ಹೋಗ್ಬೇಕಾದ್ರೆ ಹೇಳ್ದೆ ಅದು ಕೊಳಕ್ ಮಂಡಲ ಹಾವಿದೆ, ಅದ್ರದ್ದು ಅವೇರ್ನೆಸ್ ವಿಡಿಯೋ ಮಾಡ್ತೇವೆ, ಹುಷಾರು ಅದ್ರ ಹತ್ರ ಹೋಗ್ಬಿಡ, ಉಸಿರು ಬಿಟ್ಟರೆ ಕೊಳತಾ ಓಡುತ್ತೆ, ಅದೊಂದು ಮಿತ್ತು ತುಂಬ ಇದೆ ಅಲ್ವಾ? ಸೊ ಅದು ಹೆಂಗೆ ಅದು ಮಿತ್ತು ಬಂದಿದ್ದು ಅಂತ ಏನಾದ್ರು ಇದೆಯಾ? ಅದಕ್ಕೆ ಐಡಿಯಾ ಏನಾರು ಇದೆಯಾ? ಇಲ್ಲ ಯಾರಿಗಾರು ಕಚ್ಚಿ ಕೊಳ್ತಿರೋದು ಆ ಥರ ಏನಾರು ಇದೆಯಾ ಇನ್ಸ್ಟೆನ್ಸ್? ಅದು ಏನಕ್ಕೆ ಅಂದರೆ ಸುಮಾರು ಜನ ಏನು ಅನ್ಕೋತಾರೆ ಅಂದರೆ ಅದ್ರ ಉಸಿರು ಬಿಟ್ರೆ ಕೊಳ್ತೋಗುತ್ತೆ ಅಂತ. ಏನಕ್ಕೆ ಹೇಳ್ತಾರೆ ಅಂದರೆ ಅದ್ರದ್ದು ಸ್ಟ್ರೈಕಿಂಗ್ ಸ್ಪೀಡ್ ಇದೆಯಲ್ಲ, ಈಗ ನಾವು ಕಣ್ಣು ಬ್ಲಿಂಕ್ ಮಾಡ್ತೀವಿ ನೋಡಿ, ಅಷ್ಟು ಸ್ಪೀಡಲ್ಲಿ ಬಂದು ಒಡೆದೋಗತ್ತೆ. ಅದು ಗದ್ದೆ ಸೈಡ್ ಗೊತ್ತೇ ಆಗಲ್ಲ ಸುಮಾರು ಜನಕ್ಕೆ, ಕಚ್ಚಿದೆ ಅಂತಾನೂ ಗೊತ್ತಾಗಲ್ಲ. ಈವನ್ ಅದು ಸ್ಪೀಡ್ ಇದೆಯಲ್ಲ ಅದು ತುಂಬಾನೇ ಫಾಸ್ಟ್ ಇರುತ್ತೆ. ಸೊ ಸುಮಾರು ಜನ ಏನು ಅನ್ಕೋತಾರೆ ಅಂದರೆ ಬರೀ ಅದು ಪಕ್ಕ ಇತ್ತಲ್ಲ, ಅದು ಉಸಿರು ಬಿಟ್ಟಿದೆ, ಅದಕ್ಕೆ ನಮ್ಮ ಕಾಲು ಕೊಳ್ತೋಗ್ಬಿಟ್ಟಿದೆ ಆ ಒಂದು ಉದ್ದೇಶದಿಂದ. ಹಂಗಾಗಿ ಗೊತ್ತಾಗದೆ ಸ್ಟ್ರೈಕ್ ಆಗಿದ್ರು ಗೊತ್ತಾಗದೆ. ಲಾಸ್ಟ್ ಮಂತ್ ಒಂದು ಆ ಥರ ಒಂದು ಇನ್ಸಿಡೆಂಟ್ ಆಯಿತು. ಒಬ್ರು ಅದೇ ಓಪನ್ ಏರಿಯಾಲಿ ಟಾಯ್ಲೆಟ್ ಮಾಡಕ್ಕಂತ ಹೋದ್ರು, ಅವರು ಹಂಗೆ ಅವ್ರಿಗೆ ಬೈಟ್ ಆಗಿದೆ, ವೈಪರ್ ಬೈಟ್ ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ 15 days ಆದ್ಮೇಲೆ ಅವ್ರಿಗೆ ಅಲ್ಲಿನ ತನಕನೂ ಅವ್ರ ಕಾಲು ಇನಿಷಿಯಲ್ ಡೆತ್ ಆಗಲ್ವಾ? ಡೆತ್ ಆಗಲಿ, ಅವ್ರಿಗೆ ಗೊತ್ತೇ ಆಗ್ಲಿಲ್ವಲ್ಲ ಯಾವ ಹಾವು ಇದೆ ಅಂತ. ಅದು ಬರೀ ಏನೋ ಚುಚ್ಚಿದೆ ಅಲ್ಲ, ಬಟ್ ವಿಷ ಏರ್ಲಿಲ್ವಾ ಅಂತ ಹೆಂಗೆ ಅಂದ್ರೆ? ಈಗ ಮೈಂಡ್ ಇದ್ದದು ಮೈಂಡ್ ಸೆಟ್ ಅದು. ಈಗ ನಾನು ಹಾವು ನೋಡಿ ನಂಗೆ ಹಾವು ನೋಡಾದ್ಮೇಲೆ ಬೈಟ್ ಆಗಿದೆ ಅಂದ್ರೆ ಅದು ಒಂಥರ ರಿಯಾಕ್ಷನ್ ಅದಕ್ಕೆ ಬೇರೆ ಇರುತ್ತೆ. ನಂಗೆ ಗೊತ್ತೇ ಆಗಿಲ್ಲ ಹಾವು ಬೈಟ್ ಆಗಿರೋದು, ಏನೋ ಚುಚ್ಚಿರ್ಬೋದು, ಓಪನ್ ಜಾಗ ಅಲ್ವಾ. ಸೊ ಹಂಗಾಗಿ ಹಾವು ಬೈಟ್ ಆಗಿದ ತಕ್ಷಣ ಸಾಯ್ತಾರೆ ಅನ್ನೋದು ಅದು ಒಂದು ಬರೀ ಪೆಕ್, ಕಂಪ್ಲೀಟ್ ಕಚ್ಚಿಲ್ಲ, ಟಚ್ ಮಾಡಿರೋದ್ರಿಂದ ಅದು 15 days ತನಕನೂ ಒಂಥರ ಅವ್ರದ್ದು ಬಾಡಿ ಚೇಂಜಸ್ ಆಗ್ತಾ ಇತ್ತು, ಕಾಲ ಹತ್ರ ಕೊಳ್ತೋಗ್ತಾ ಬರ್ತಿತ್ತು. ಸೊ ಆ ಟೈಮಲ್ಲಿ ಕಂಪ್ಲೀಟ್ ಅದು ರಾಟಿಂಗ್ ಆಗ್ತಲ್ಲ. ಸೊ ಆ ಟೈಮಲ್ಲಿ ಜನ ಹೇಳಿದ್ರು ನಿಮಗೆ ಅದು ಏನೋ ಉಸಿರು ಬಿಟ್ಟಿದೆ, ಅದಕ್ಕೆ ಹಂಗೆ ಕಾಲಾಗಿದೆ ಅಂತ. ಓಕೆ. ಸೊ ಹಾಗಾಗಿ ಅದು ಜಾಸ್ತಿ ವಿಷ ಬಿಟ್ಟಿಲ್ಲ, ಜಸ್ಟ್ ಒಂದು ಟಚ್ ಆಗಿ ತರ್ಚಿರೋ ಥರ ಆಗಿದೆ. ಹೌದು. ಓಕೆ. ಸೊ ಕ್ಯಾಮ್ರಾ ಆಲ್ಮೋಸ್ಟ್ ರೆಡಿ ಇದೆ, ಇಬ್ಬರು ರೆಡಿ ಇದ್ದಾನೆ. ಸೊ ಯಾವ್ದು ಬ್ರೋ ಫಸ್ಟ್ ಅವೇರ್ನೆಸ್ ವಿಡಿಯೋ ಯಾವ್ದು ಮಾಡ್ತಾ ಇದ್ದೀರಾ? ಸಾಸ್ಕೇಲ್ ವೈಪರ್. ಓಕೆ. ಸೊ ಅದ್ರ ಸ್ಪೆಷಾಲಿಟಿ? ಸ್ಮಾಲೆಸ್ಟ್ ವೆನಮಸ್ ಸ್ನೇಕ್. ಬಟ್ ಅದು ಅಗೇನ್ ವೆನಮಸ್. ಅದು ಸ್ಟ್ರೈಕಿಂಗ್ ಸ್ಪೀಡು ಸೇಮ್ ವೈಪರ್ ಅಷ್ಟೇ. ಸೊ ಇನ್ನೊಬ್ರು ಇದ್ದಾರೆ ರೆಸ್ಕ್ಯೂರು. ಬ್ರೋ ಹೇಳಿ ಬ್ರೋ, ನಿಮ್ದು ಇಂಟ್ರಡಕ್ಷನ್.
ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಬ್ರೋ ನಿಮ್ಮ ಹೆಸರು? ಚಂದನ ಅಂತ. ಬ್ರೋ ಬನ್ನಿ ಇಂಟ್ರೊಡ್ಯೂಸ್ ಮಾಡ್ಬಿಡಿ, ಯಾಕೋ ನಾಚ್ಕೋತಾ ಇದ್ದಾರೆ ತುಂಬ. ಏ ಬ್ರೋ ಇವರು ರೆಸ್ಕ್ಯೂರು ಲೈಕ್ 10 ಇಯರ್ಸ್ ಆಯ್ತಾ ಬ್ರೋ? 11 ಇಯರ್ಸಿಂದ ರೆಸ್ಕ್ಯೂ ಮಾಡ್ತಾವ್ರೆ ಮೈಸೂರಲ್ಲಿ. ಇವರು ಓಕೆ ಗಾಯತ್ರಿಪುರಂ ಸೈಡು ಇಲ್ಲಿ ಕಂಪ್ಲೀಟ್ ಆ ಸೈಡು ಇವರು ಜಾಸ್ತಿ ರೆಸ್ಕ್ಯೂಸ್ ಮಾಡ್ತಾರೆ. ಓಕೆ. ಸೊ ಕುಮಾರ್ ಬ್ರೋ ಮೈಸೂರು ಈಸ್ಟ್. ಸೊ ಇವರು ಹಂಗಿಲ್ಲ, ಇಲ್ಲ ನೀವು ಫುಲ್ಲು ಕಂಪ್ಲೀಟ್ ಮೈಸೂರು. ಇವರು ಕಂಪ್ಲೀಟ್ ಮೈಸೂರೇ, ಆದರೆ ಜಾಸ್ತಿ ಇವರು ಪರಿಚಯ ಇರೋದು, ಪರಿಚಯ ಆಗಿರೋದು ಆ ಕಡೆ ಚೆನ್ನಾಗಿ. ಹೌದು. ಓಕೆ. ಸೊ ಇವ್ರು ಶೂಟ್ ರೆಡಿನಾ? ಕ್ಯಾಮ್ರಾ ಇನ್ನೂ ಸೆಟ್ ಮಾಡ್ಕೋತಾನೆ ಇದ್ದಾನೆ. ಯಾವ ಇವೆಲ್ಲ ಫಸ್ಟು ಇದನ್ನ ನಾವು ಸಾಸ್ಕೇಲ್ಡ್ ವೈಪರ್ ಅಲ್ಲ ಬ್ರೋ, ಅದು ಸಾಸ್ಕೇಲ್ಡ್ ವೈಪರ್ ಮಾಡ್ತಿದ್ದೀವಿ. ಸೊ ಆಲ್ಮೋಸ್ಟ್ ರಿಲೀಸ್ಗೆ ಅದು ರೆಡಿ ಇದೆ. ಸೊ ಒಬ್ಬರು ಕ್ಯಾಮ್ರಾ ರೆಡಿ ಮಾಡ್ಕೊಂಡಿದ್ದಾನೆ. ಸ್ಮಾಲೆಸ್ಟ್ ಸ್ನೇಕ್. ಸೊ ರಿಲೀಸಿಗೆ ರೆಡಿ ಇದೆ. ನೆಕ್ಸ್ಟ್ ಬೇರೆ ಸ್ನೇಕ್ಸ್ಗಳ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ಅದು ರಸಲ್ಸ್ ವೈಪರ್. ಸೊ ಅದರದ್ದು ಎಜುಕೇಷನ್ ವೀಡಿಯೋ ಮಾಡ್ತಾಯಿದ್ವಿ ಬ್ರೋ. ಅದು ಆ ಪೊಸಿಷನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಒಂಥರ ಚಕ್ಲಿ ಹಾಕೊಂಡು ಕೂತ್ಕೊಳ್ಳೋದು, ಡಿಫೆನ್ಸ್ ಪೋಸ್ಚರ್. ಅದು ಚಕ್ಲಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಒಂಥರ ಚಕ್ಲಿ ಥರನೇ ಅದು. ಸರಿ. ಅದು ಹಂಗೆ ಕೂತ್ಕೊಂಡ್ರೆ ಒಂಥರ ಸ್ಪ್ರಿಂಗ್ ಶೇಪಲ್ಲಿ ಬಂದು ಸ್ಟ್ರೈಕ್ ಮಾಡುತ್ತೆ. ಓಕೆ. ಅಂದರೆ ಈಗ ಅದು ತಲೆ ಒಳಗೆ ಹಾಕೊಂಡಿದೆಯಲ್ವ, ಸೊ ತಲೆ ಎತ್ತಿ ಸ್ಟ್ರೈಕಿಂಗ್ ಈ ಕಡೆ ಬರುತ್ತೆ. ಅದು ಮಧ್ಯ ಹಾಕೊಳ್ಳುತ್ತೆ. ಮಧ್ಯ ಹಾಕೊಂಡು ಎಲ್ಲಿನ ತನಕ ಅಂದರೆ ಒಂದು ಹೊಟ್ಟೆ ತನಕನೂ ಅದು ಸ್ಟ್ರೈಕ್ ಮಾಡೋ ರೇಂಜಲ್ಲಿ ಇರುತ್ತೆ ಅದು. ಓಕೆ. ಸೊ ಜಂಪ್ ಮಾಡುತ್ತೆ. ಸೊ ಮಿಡ್ ಆಫ್ ದಿ ಬಾಡಿ ತನಕನೂ ಅದು ಎಗಿರುತ್ತೆ ಏರಲ್ಲಿ ಸ್ಟ್ರೈಕಿಂಗ್ಗೆ. ಅಂದರೆ ಇದು ಮಿಡ್ ಅಂದರೆ ಅಡಲ್ಟಾ? ಇದು ಕಂಪ್ಲೀಟ್ ಅಡಲ್ಟ್ ಇದು. ಇದೇನಾ ಹೈಯೆಸ್ಟ್ ಲೆಂತ್? ಮ್ಯಾಕ್ಸಿಮಮ್ 5.5 ಫೀಟ್ ತನಕ ಹೋಗುತ್ತೆ ರಸಲ್ಸ್ ವೈಪರ್. ಓಕೆ. ಮ್ಯಾಕ್ಸಿಮಮ್ ಅದೇ ಬ್ರೋ. ಈಗ ಇದು ಸ್ಟ್ರೈಕಿಂಗ್ ಟೈಮಲ್ಲೆಲ್ಲ ಹಿಂಗೆ ಹಿಸ್ಸಿಂಗ್ ಸೌಂಡ್ ಮಾಡುತ್ತಾ ಇಲ್ಲ ಸೈಲೆಂಟ್ ಸ್ಟ್ರೈಕರ್? ಇದು ವಾರ್ನಿಂಗ್ ಕಾಲ್ಸ್, ಇದು ಡಿಫೆನ್ಸಿವ್ ಕಾಲ್ಸ್. ಓಕೆ. ನನ್ನಿಂದ ದೂರ ಹೋಗಿ ಅಂತ ಒಂದು. ಬಟ್ ಇದು ಯಾವಾಗಲೂ ವಾರ್ನಿಂಗ್ ಕೊಡುತ್ತಾ ಇಲ್ಲ ಸಡನ್ ಸ್ಟ್ರೈಕಿಂಗ್ಸ್ಗಳು, ಸೈಲೆಂಟ್ ಸ್ಟ್ರೈಕಿಂಗ್ಗಳು ಸ್ಟ್ರೈಕಿಂಗ್ಸು ಇರುತ್ತೆ? ಕೆಲವೊಂದು ಹಾವು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೆ. ಲೈಕ್ ಕೆಲವೊಂದು ಹಾವು ಈ ಥರ ಜೋರಾಗಿ ಸೌಂಡ್ ಮಾಡುತ್ತೆ, ಲೇಟಾಗಿ ಸ್ಟ್ರೈಕಿಂಗ್ ಕೊಡುತ್ತೆ. ಕೆಲವೊಂದು ಹಾವು ಸೌಂಡೇ ಮಾಡಲ್ಲ, ಸ್ಟ್ರೈಕ್ ಮಾಡಿಬಿಡುತ್ತೆ, ಅದಾದಮೇಲೆ ಸೌಂಡ್ ಕೊಡುತ್ತೆ. ಅದಾದ್ಮೇಲೆ ಏನು ಉಪಯೋಗ? ಡಿಪೆಂಡ್ಸ್ ಆನ್ ಹೌ ದ ಸಿಚುವೇಶನ್ ಆ್ಯಂಡ್ ಹೌ ಮಚ್ ಥ್ರೆಟೆಂಡ್ ಇಟ್ ಇಸ್. ಮೇಲೆ ಹೋಗುತ್ತೆ ಅದು. ಸೊ ಇದು ಪರ್ಟಿಕ್ಯುಲರ್ ಆಗಿ ಹಿಂಗೆ ಅಂತ ನಾವು ಅದನ್ನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲಿಫೆಂಟ್ಸಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು, ಅಟ್ಲೀಸ್ಟ್ ಅದೊಂದು 2-3 ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಸೈನ್ಸ್ ಕೊಟ್ಟು ಚಾರ್ಜ್ ಮಾಡಿ. ಬಟ್ ಇದು ಸ್ನೇಕ್ಸಲ್ಲಿ ಪ್ರಿಡಿಕ್ಟೇ ಇಲ್ಲ. ಸ್ನೇಕ್ಸ್ ಆರ್ ಅನ್ಪ್ರೆಡಿಕ್ಟಬಲ್, ಇರ್ರೆಸ್ಪೆಕ್ಟಿವ್ ಆಫ್ ಸ್ನೇಕ್ಸ್. ಯಾವಾಗ ಎಲ್ಲಿ ಬೈಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸರಿ ಸೈಜ್ ಇದೆ ಇದಂತೂ ಆ್ಯಕ್ಚುಲಿ. ಆ್ಯಂಡ್ ಅದ್ರ ಹಿಸ್ಸಿಂಗ್ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಹಿಸ್ಸಿಂಗ್ ಸೌಂಡ್ ಆಗಿದೆ. ಈಗ ಉಮರ್ ಬ್ರೋ ರಿಲೀಸ್ ಮಾಡ್ತಾ ಇದ್ದಾರೆ ಕೋಬ್ರಾನ. ಬ್ರೋ ಇದು ಅಡಲ್ಟಾ ಬ್ರೋ? ಇದು ಅಡಲ್ಟ್. ಓಕೆ. ಸೊ ಕೋಬ್ರಾ ಸೇಫ್ಲಿ ರಿಲೀಸ್ಡ್. ಬ್ರೋ ಇದೀಗ ಸಡನ್ನಾಗಿ ಹೊರಟ್ಬಿಡುತ್ತಾ ಇಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುತ್ತಾ ಏನೋ ಎತ್ತಾ? ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡಿ ಓಕೆ ಆಮೇಲೆ ಒಂದು ಮೂಮೆಂಟ್ನ ತೊಗೊಳುತ್ತೆ. ಇಲ್ಲಾಂದರೆ ಎಲ್ಲರೂ ಒಂದು ಗಿಲ್ಲ ಇದ್ದರೆ ಅಲ್ಲಿ ಹೋಗಿ ಫಸ್ಟ್ ಹೋಗಿ ಸೆಟಲ್ ಮಾಡ್ಕೊಳುತ್ತೆ, ಸರೌಂಡಿಂಗ್ನ ಸೆನ್ಸ್ ಮಾಡುತ್ತೆ. ಓಕೆ. ಏನು ಡೇಂಜರ್ ಇಲ್ಲ ಅಂದರೆ ಅದು ಮೂಮೆಂಟ್ ತೊಗೊಳುತ್ತೆ. ಈಗ ಬಿಟ್ಟಿದ್ದ ಜಾಗಕ್ಕೆ ಅದಕ್ಕೆ ಏನಾದ್ರು ಸೆನ್ಸ್ ಇರುತ್ತಾ? ಅಂದರೆ ಇಲ್ಲಿಂದ ಬಂದು, ಯಾಕಂದರೆ ಈಗ ಯಾವ ಥರ ಏನಿಲ್ಲ ಮರ್ತು ಬಿಡುತ್ತೆ ಅದು. ಮ್ಯಾಮಲ್ಸ್ ಥರ ಮೆಮೊರಿ ಇರಲ್ಲ. ಓಕೆ. ಇಟ್ ಲಿವ್ಸ್ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಸೊ ಹಾಗಾಗಿ 12 ವರ್ಷ ಅನ್ನೋದೆಲ್ಲ ಮಿತ್, ದಿವೇಶ ಅದೆಲ್ಲ ಮಿತ್. ಓಕೆ. ಸೊ ಈಗ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಸ್ನೇಕ್ ರಸಲ್ಸ್ ವೈಪರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೌಂಡ್ ಕೇಳಿಸ್ಕೊಳ್ಳಿ. ಓಕೆ. ಸೊ ರಿಲೀಸಿಂಗ್ ಟೈಮ್. ಯಾವುದಕ್ಕೂ ಸ್ವಲ್ಪ ದೂರ ಇರ್ತೀನಿ ನಾನು. ಫುಲ್ ಬೂಟೆಲ್ಲ ಹಾಕೋ ಬಂದಿದ್ದೀನಿ. ಅವ್ರು ಒಳ್ಳೆ ಫಿಲಮ್ ಶೂಟಿಂಗ್ ಬಂದವ್ರೆ. ಅವರೇ ಹೀರೋ ಅಲ್ವಾ, ಅಷ್ಟೇ ಆಗ್ತದೆ. ಸೊ ಇದಕ್ಕೆ ಸೂಕ್ತವಾದಂಥ ಜಾಗ ಫಸ್ಟ್ ಹುಡುಕ್ತಾರೆ, ಯಾಕಂದರೆ ಇಲ್ಲೆಲ್ಲ ಸುಟ್ಟಿರೋದ್ರಿಂದ ಇಲ್ಲಿ ರಿಲೀಸ್ ಮಾಡೋದು ಬೇಡ ಅಂತ ಅವರು ಸ್ವಲ್ಪ ದೂರಕ್ಕೆ ತೊಗೊಂಡು ಹೋಗ್ತಾರೆ. ನಾನು ಯಾವುದಕ್ಕೂ ಇಲ್ಲೇ ನಿಲ್ತೀನಿ. ಅಲ್ಲೇ ಸ್ಪೆಕ್ಟಕಲ್ ಕೋಬ್ರಾನು ಆಲ್ಮೋಸ್ಟ್ ಅಲ್ಲೇ ರಿಲೀಸ್ ಮಾಡ್ತಾರೆ.
ಯಾಕಂದರೆ ಇದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಅಗ್ರೆಸಿವ್ ಆಗಿದೆ ಇದು. ಸೈಜ್ ನೋಡಿ, ಅದು ಏನು ಸೈಜ್ ಇದೆ. ಬ್ರೋ ಇದು ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡೆ ಮೂವ್ ಆಗೋದಲ್ಲ? ಅಟ್ಲೀಸ್ಟ್ ಇದಾದರೂ ಕೋಬ್ರಾ ಆದರೂ ಸ್ವಲ್ಪ ಫಾಸ್ಟ್ ಮೂವ್ ಆಗುತ್ತೆ. ಡಿಫೆನ್ಸ್ ಪೋಸ್ಟರ್ ಇರೋದ್ರಿಂದ ಹಾಂ, ಅದು ಫಸ್ಟ್ ಸೆಟಲ್ ಆಗುತ್ತೆ, ನಾರ್ಮಲ್ ಆಗುತ್ತೆ, ಆಮೇಲೆ ಅದು ಅಟ್ಲೀಸ್ಟ್ ಕೋಬ್ರಾರು ಮೂವ್ಮೆಂಟ್ ಕೊಡ್ತಿದ್ದು. ಹಾಂ, ಏನೂ ಇಲ್ಲ, ಇದಿಲ್ಲ. ನಾವೇ ಎತ್ತಿ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ಬೇಕು. ಓಕೆ, ಇಲ್ಲಾಂದ್ರೆ ಅಲ್ಲೇ ಇರುತ್ತೆ ಅದು. ನಾವು ಹೋಗೋ ತನಕನೂ ಅಲ್ಲೇ ಇರುತ್ತೆ, ಅದಕ್ಕೆ ಕಾಮ್ ಆಗೋವರೆಗೂ ಆಗೋ ತನಕನೂ ಅಲ್ಲೇ ಇರುತ್ತೆ. ಸೊ ಅದಕ್ಕೆ ಎತ್ತಿ ಒಳಗಡೆ ಹಾಕ್ಬಿಡೋಣ. ಹಾಂ, ಸೊ ಅದಕ್ಕೆ ಸೇಫ್ ಜಾಗದಲ್ಲಿ ಅದನ್ನು ಬಿಟ್ಟಿದ್ದಾರೆ. ಸೊ ಮೂವ್ ಆಯಿತು ಆ್ಯಕ್ಚುಲಿ, ಅದು ಅದಕ್ಕೆ ಸೇಫ್ ಅನಿಸ್ತು ಅನ್ಸುತ್ತೆ. ಈಗ ಮೂವ್ ಆಗ್ತಿದೆಯಲ್ಲ? ಎಸ್, ಮೂವ್ ಆಗ್ತಾ ಇದೆ. ಬಟ್ ಅದೆಷ್ಟು ಮಟ್ಟಕ್ಕೆ ಕೆಮಾಫ್ಲಾಜ್ಡ್ ಆಗಿದೆ ಅಂತಂದರೆ, ಇನ್ನೂ ಡಿಫೆನ್ಸ್ ಕಾಲ್ಸ್ ಕೊಡ್ತಾ ಹೋಗ್ತಿದೆ ಅದು. ಸೊ ಅದೆಷ್ಟು ಮಟ್ಟಿಗೆ ಗಿಡನೂ ಮೂವ್ ಆದ್ರೂ ಅದು ಡಿಫೆನ್ಸ್ ಇದಕ್ಕೆ ಕೊಟ್ಟೋಗ್ಬಿಡ್ತಿದೆ ಅದು. ಅಷ್ಟೊಂದು ಹೆದರಿಕೆ ಇದೆ ಅಂತಲ್ಲ ಅದಕ್ಕೆ. ಅಂದರೆ ಡಿಫೆನ್ಸ್ ಆಗೋದು ಹೆದರ್ಕೊಂಡಾಗಲೇ ಅಲ್ಲ, ಅದು ತುಂಬ ಫೀಲ್ ಆದಾಗ ಅಕ್ಕಪಕ್ಕ ಥ್ರೆಟ್ ಏನಾರು ಅನಿಸಿದ್ರೆ ಅದು ಡಿಫೆನ್ಸ್ ಕಾಲ್ಸು ಕೊಡ್ತಾ ಹೋಗುತ್ತೆ. ಸೊ ಅದಕ್ಕೂ ಕೂಡ ಹೆದರಿಕೆ ಆಗಿದೆ, ಭಯ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅದು ಆ್ಯಕ್ಚುಲಿ ಕಚ್ಚೋದು, ಅದೇನು ಕಚ್ಚಬೇಕಂತ ಕಚ್ಚಲ್ಲ ಅದು. ಸೊ ಅದಕ್ಕೆ ಹೆದರಿಕೆ ಆಗ್ತಾಗಲಿ ಕಚ್ಚೋದು. ಸೊ 2 ಸ್ನೇಕ್ಸ್ಗಳನ್ನ ಕೂಡ ನಾವೀಗ ಆಲ್ರೆಡಿ ರೆಸ್ಕ್ಯೂ ಮಾಡಿದ್ದೀವಿ. ಐ ಮೀನ್ ರೆಸ್ಕ್ಯೂ ಮಾಡಿದ್ದಾರೆ ಅವ್ರು ಆಲ್ರೆಡಿ, ನಾನೇನು ರೆಸ್ಕ್ಯೂ ಮಾಡಿದ್ದೀನಿ, ರಿಲೀಸ್ ಮಾಡಿದ್ದೀವಿ. ಸೊ ಅವ್ರ ಜೊತೆಗೆ ಇದ್ದು ಅದೇ ಫ್ಲೋ ನಮಗೂ ಬರ್ತಾಯಿದೆ, ರೆಸ್ಕ್ಯೂ ಮಾಡಿದ್ದೀವಿ ಅಂತ. ಸೊ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ಸೇಫಾಗಿ ಕೂಡ ರಿಲೀಸ್ ಮಾಡಿ ಅದರ ಲೊಕ್ಯಾಲಿಟಿಲೇ ರಿಲೀಸ್ ಮಾಡಿದ್ದಾರೆ. ಯೂಶ್ವಲಿ ಆಗಲೇ ನಾವು ಮಾತಾಡ್ತಾ ಇದ್ದಂಗೆ ಉಮರ್ ಬ್ರೋ ಹೇಳ್ತಿದ್ದೆ ಏನಂತಂದರೆ, ಅದ್ರ ಸುತ್ತಮುತ್ತ ಲೊಕ್ಯಾಲಿಟಿಲಿ ಅದನ್ನು ಬಿಟ್ಟಷ್ಟು ಒಳ್ಳೆಯದು. ಬಟ್ ಆಬ್ವಿಯಸ್ಲಿ ಯಾರೂ ಅಗ್ರಿ ಮಾಡಲ್ಲ. ಈ ಥರ ಬುಸ್ ಅಂದರೆ ಯಾರು ಅಗ್ರಿ ಮಾಡ್ತಾರೆ? ಖಂಡಿತವಾಗ್ಲೂ ಅಗ್ರಿ ಮಾಡಲ್ಲ. ಈಗ ನಾವೇ ನಮ್ಮ ಮನೆ ಬಿಟ್ಬಿಟ್ಟು ಬೇರೆ ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿ ನಾವು ಬಿಟ್ಟಾಗ ಹೆಂಗೆ ಅನ್ಸುತ್ತೆ, ಅವಕ್ಕೂ ಹಂಗೆ ಅನಿಸುತ್ತೆ. ಬಟ್ ಅನ್ಅವಾಯ್ಡಬಲ್ ಸಿಚುಯೇಷನ್ಸ್ಗಳಿದು, ಕೆಲವು ದೂರದಲ್ಲಿ ಹೋಗಿ ರಿಲೀಸ್ ಮಾಡಬೇಕು. ಸೊ ದಿಸ್ ಇಸ್ ರಿಲೀಸಿಂಗ್ ಆಫ್ ಬೋತ್ ದ ಸ್ನೇಕ್ಸ್. ಸೊ ಫೈನಲಿ ನಮ್ಮ ವೀಡಿಯೋಸ್ಗಳನ್ನ ಮುಗಿಸಿದ್ದೀವಿ. ಉಮರ್ ಬ್ರೋ ಕೂಡ ರೆಸ್ಕ್ಯೂ ಮಾಡಿದ್ದಾರೆ ಆ್ಯಂಡ್ ರೆಸ್ಕ್ಯೂ ಮಾಡಿದರು, ಅದನ್ನು ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಅದರ ಎಜುಕೇಷನ್ ವೀಡಿಯೋಸ್ಗಳು ಕೂಡ ಮಾಡಿದ್ವಿ. ಸೊ ಉಮರ್ ಬ್ರೋ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ಅದನ್ನು ನೋಡ್ಬೋದು. ಸೊ ಅವ್ರು ಸುಮಾರು ರೆಸ್ಕ್ಯೂಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಬ್ರೋ ನಿಮಗೆ ಬೈಟ್ ಆಗಿದ್ದಲ್ವ ಅನ್ಸುತ್ತೆ? ಹೌದು, ಕೋಬ್ರಾ ಅಂದರೆ ಬೇರೆ ಎಲ್ಲ ಸರಿ ಕಚ್ಚಿಸ್ಕೊಂಡಿದ್ದಾರೆ, ನಾನ್ ವೆನಮಸ್ ಅದು ಒಂಥರ, ಅದಕ್ಕೆ ಬೇರೆ ಡಿಫೆನ್ಸ್ ಇಲ್ಲ. ಸೊ ಬೈಟ್ ಮಾಡಿನೇ ಅದು ಬಿಡಿಸ್ಕೋಬೇಕು. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ, ಅಂದರೆ ಏನು ಅಂದರೆ ಗಾಯ ಆಗುತ್ತೆ, ರಕ್ತನೂ ಬರುತ್ತೆ, ಬಟ್ ಏನಾಗಲ್ಲ. ಹೆಂಗಾಯ್ತು ಬ್ರೋ ಕೋಬ್ರಾದು ಬೈಟ್? ಮತ್ತು ಅದಕ್ಕೆ ಏನು ಮಾಡಿದ್ರಿ? ಎಷ್ಟು ದಿನ ಹಾಸ್ಪಿಟಲೈಸ್ಡ್ ಆಗಿದ್ರಿ? ಹೆಂಗೆ ಅದನ್ನು ಆ್ಯಂಟಿಬೈಟ್ ಆಗಿದ್ದು ಹೆಂಗಂದರೆ, ಲೈಕ್ ನನ್ನ ಮಿಸ್ಟೇಕಿಂದಾನೆ, ಲೈಕ್ ಕಾನ್ಸಂಟ್ರೇಷನ್ 100 to 200% ಕೊಟ್ಟಿರ್ಬೇಕು ಆಮೇಲೆ. ಓಕೆ, ಹಿಂದೆ ಕ್ರೌಡ್ ಜಾಸ್ತಿ ಇತ್ತು, ಮಾತಾಡೋಕ್ಕಂತ ಏನೋ ಹೇಳಿದ್ರಂತ ನಾನು ತಿರುಗಿದೆ, ಅಷ್ಟರಲ್ಲೇ ನನಗೆ ಕೈಗೆ ಬೈಟ್ ಆಯಿತು. ಓಕೆ, ಅಂದರೆ ಸಡನ್ನಾಗಿ ಹೋದ್ರಾ ಹೆಂಗೆ? ಅದನ್ನು ರೆಸ್ಕ್ಯೂ ಮಾಡಿದ್ರೆ ಫ್ರೆಂಡ್ ಇದ್ದ ಜೊತೆಯಲ್ಲಿ. ಸೊ ಅದು ಒಂದು ನನಗೆ ಹೆಲ್ಪ್ಫುಲ್ ಆಯಿತು. ಓಕೆ, ಅವನು ನನಗೆ ಕರ್ಕೊಂಡು ಕೇರ್ ಹಾಸ್ಪಿಟಲ್ ಹೋದ. ಅಲ್ಲಿ ಸ್ಟ್ರೇಟ್ ಅವೇ ದೇ ಟುಕ್ ಮೀ ಟು ICU. ಅಂದರೆ ನಿಮ್ಗೆ ಜ್ಞಾನ ಇತ್ತಾ ಅಲ್ಲಿವರೆಗೂ? ಇಲ್ಲ, ನಂದು ಡಿಸಿನೆಸ್ ಜಾಸ್ತಿ ಇತ್ತು, ನನಗೆ ಕಾನ್ಷಿಯಸ್ನೆಸ್ಸೇ ಇರಲಿಲ್ಲ. ಸ್ಪ್ಲಿಟ್ ಐಸ್ ಆಗಿಬಿಟ್ಟಿತ್ತು, ಏನು ಮಾತಾಡ್ತಿದ್ದೀನಿ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟಿತ್ತು, ಬೈಟ್ ಆಗಿರೋ ಜಾಗದಲ್ಲಿ ಪೇನ್ ಜಾಸ್ತಿ ಆಗಿಬಿಡ್ತು. ಓಕೆ, ಸೊ ಇದೆಲ್ಲ ಸಿಮ್ಟಮ್ಸ್ ನನಗೆ ಆಲ್ರೆಡಿ ಶೋ ಆಗ್ತಾ ಬಂದ್ಬಿಟ್ಟಿತ್ತು ಹಾಸ್ಪಿಟಲ್ ಹೋಗೋಕ್ಕಿಂತ ಮುಂಚೆನೇ. ಓಕೆ ಓಕೆ. ಸೊ ಒಂದು ಸ್ವಲ್ಪ ಹಾಸ್ಪಿಟಲ್ ಹೋಗೋಕ್ಕಿಂತ ಮುಂಚೆನೇ ಸೀರಿಯಸ್ ಆಗಿಬಿಟ್ಟಿಲ್ಲ ಸಿಚುವೇಶನ್ ಅಂತ ಅವರು ಡೈರೆಕ್ಟ್ ICUಗೆ ತೊಗೊಂಡೋದ್ರು. ಓಕೆ, ಡೈರೆಕ್ಟ್ ಕೇರ್ ಹಾಸ್ಪಿಟಲಲ್ಲಿ ಅವರು ಎಮರ್ಜೆನ್ಸಿಗೆ ಹಾಕಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ICUಗೆ ತೊಗೊಂಡೋದ್ರು. ಇತ್ತ ಬ್ರೋ ಆ್ಯಂಟಿವೆನಮ್ ಇತ್ತ? ಅವ್ರ ಹತ್ರ ಆ್ಯಂಟಿವೆನಮ್ ಯಾವಾಗಲೂ ಇರುತ್ತೆ. ಓಕೆ, ಸೊ ಈಗ ಮ್ಯಾಂಡೇಟರಿ ಮಾಡಿಬಿಟ್ಟವ್ರು ಆ್ಯಂಟಿವೆನಮ್ ಎಲ್ಲ ಹಾಸ್ಪಿಟಲಲ್ಲೂ ಇರಲೇಬೇಕು. ಏನಕ್ಕಂದರೆ ಸ್ನೇಕ್ ಬೈಟ್ಸ್ ಆರ್ ನಾಟ್, ಅದೇನದು ಹೇಳಿ ಬರಲ್ಲ, ಪ್ರಿಡಿಕ್ಟಬಲ್ ಅಲ್ಲ. ಕರೆಕ್ಟ್, ದಟ್ಸ್ ಟ್ರೂ. ಇಟ್ಸ್ ವೆರಿ ಮಚ್ ಆಕ್ಸಿಡೆಂಟಲ್ ಬೈಟ್ಸ್ ಜಾಸ್ತಿ ಆಗೋದು. ಓಕೆ, ಸೊ ಅಲ್ಲಿ ಹೋದ್ವಿ, ICU ಅವರು ಅಡ್ಮಿಟ್ ಮಾಡಿಕೊಂಡ್ರು. ಅದಾದಮೇಲೆ ಲೈಕ್ ನಂದು ಹೆಲ್ತ್ ಒಂದು ಸ್ವಲ್ಪ ಡಿಟೋರಿಯೇಟ್ ಆಗ್ತಾ ಬಂತು. ಸೊ ದೇ ಪುಟ್ ವೆಂಟಿಲೇಟರ್ಸ್. ನನ್ನ ಬ್ರೀತಿಂಗ್ ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗ್ಬಿಡ್ತು. ಸೊ ಅದಕ್ಕೆ ವೆಂಟಿಲೇಟರ್ ಹಾಕಿದ್ರು.
ಅದಾದಮೇಲೆ ಆ ಟೈಮಲ್ಲಿ ಕೋವಿಡ್ ಟೈಮ್ ಇತ್ತು ಅಂತ ನಮ್ಮ ಫ್ಯಾಮಿಲಿಯವರು ಹೆದರ್ಕೊಂಡೆ ದೇ ಡಿಂಟ್ ವಾಂಟ್ ಟು ಟೇಕ್ ದ ಚಾನ್ಸ್. ಅದಕ್ಕೆ ಅವರು ಕೊಲಂಬಿಯಾ ಏಷ್ಯಾಗೆ ಶಿಫ್ಟ್ ಮಾಡ್ಕೊಂಬಿಟ್ರು. ಓಕೆ ಓಕೆ ಹಾಂ ಹಾಂ. ಸೊ ಅಲ್ಲಿ 2 ದಿವಸ ಇದೆ, ಟೋಟಲ್ 3 ಡೇಸ್ ಇದ್ದೆ. 3 ಡೇಸಲ್ಲಿ ನಿಮ್ಮ ಕಾನ್ಷಿಯಸ್ ಎಲ್ಲ ರೀಗೇನ್ ಆಗಿ ಎಷ್ಟು ದಿನ ಆಯಿತು, ಎಷ್ಟು ದಿನ ಬೇಕಾಯಿತು? ಒಂದು ಕಂಪ್ಲೀಟ್ ನೈಟ್ ಆಯಿತು, ಲೈಕ್ ಡೇ 24 hours. 24 hours ಅಂದ್ಕೊಳ್ಳಿ, 24 hours ಆಯಿತು. ಸೊ ಅದಾದಮೇಲೆ ಅಲ್ಲಿ ಕೊಲಂಬಿಯಾ ಏಷ್ಯಲ್ಲಿ ಹೋದಾಗ ನನಗೆ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು. ನಾನು ಎದ್ದು ನೋಡ್ತೀನಿ, ನಾನು ಬಂದಿದ್ದು KR ಹಾಸ್ಪಿಟಲ್ಲು, ಎದ್ದು ನೋಡ್ತಿರೋದು ಕೊಲಂಬಿಯಾ ಏಷ್ಯಲ್ಲಿ. ಸೊ ಆ ಥರ ಇತ್ತು ನನ್ನ ಸಿಚುವೇಶನ್. ಈಗ ನಿಮಗೆ ಸ್ಟ್ರೈಕ್ ಆಯಿತು, ಸೊ ಸ್ಟ್ರೈಕ್ ಆಗಿದ ತಕ್ಷಣ ಹಾವನ್ನ ಹೆಂಗೆ ಅದು ರೆಸ್ಕ್ಯೂ ಮಾಡಿದ್ರ ಅದನ್ನ, ಇಲ್ಲ ಹೆಂಗೆ ಅದು ಏನಾಯ್ತು? ಇಲ್ಲ, ರೆಸ್ಕ್ಯೂ ಮಾಡ್ಕೊಂಡೆ ಅಲ್ಲಿ ಹೋದೆ ಹಾಸ್ಪಿಟಲ್ಗೆ. ಬೇರೆ ರೆಸ್ಕ್ಯೂರ್ಸ್ ಅವ್ರು ನನ್ನ ನೋಡಕ್ಕೆ ಬಂದಿದ್ರಲ್ಲ, ಅವರು ತಗೊಂಡೋಗಿ ಸೇಫರ್ ಲೊಕೇಶನ್ಗೆ ರಿಲೀಸ್ ಮಾಡಿಬಿಟ್ರು. ಅದೊಂದು ಚಾಲೆಂಜ್ ಇರುತ್ತಲ್ಲ ಇದು. ಹೌದು. ಸೊ ವೀಕ್ಷಕರೇ, ಈ ವಿಚಾರದಲ್ಲಿ ಅಂದರೆ ನಿಮ್ಮ ಮನೆಗೆ ಯಾರೋ ರೆಸ್ಕ್ಯೂವರ್ಸ್ ಬಂದಾಗ ಸೊ ಅವ್ರನ್ನ ಕಾನ್ಷಿಯಸ್ ಮಾಡಬೇಡಿ, ಅವ್ರನ್ನ ಗಾಬರಿ ಮಾಡಬೇಡಿ, ಅವ್ರನ್ನ ಮಾತಾಡ್ಸೋಕೆ ಹೋಗಬೇಡಿ. ಸೊ ಈ ಥರ ಚಾನ್ಸಸ್ಗಳು ಕೂಡ ಆಗುತ್ತೆ. ಸೊ ಉಮರ್ ಬ್ರೋದು ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಗೂಗಲಲ್ಲಿ ಸರ್ಪೆಂಟ್ ಅಡ್ವೆಂಚರ್ಸ್ ಅಂತಿರುತ್ತೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಇವತ್ತಿನ ಸ್ಪೆಷಲ್ ಗೆಸ್ಟ್ ಕೂಡ ಉಮರ್ ಬ್ರೋ ಆಗಿದ್ದರು. ಸೊ ನಿಮ್ಗೆ ಎಲ್ಲೇ ಸ್ನೇಕ್ಸ್ಗಳಿದ್ರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಬಂದು ನಿಮ್ಮನ್ನ ಸೇವ್ ಮಾಡ್ತಾರೆ ಆ್ಯಕ್ಚುಲಿ. ಯಾಕಂದರೆ ಹಾವು ಸ್ನೇಹ ಮಾಡೋಕ್ಕಿಂತ ಎಲ್ಲ ಗಾಬರಿಗಳು ನೀವಾಗಿರ್ತೀರ. ಸೊ ಹಾವನ್ನೂ ರೆಸ್ಕ್ಯೂ ಮಾಡ್ತಾರೆ. ಆ್ಯಂಡ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವ್ರ ಜೊತೆಗಿರ್ಬೇಕಾದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟೊಂದು ಜನ ಸ್ನೇಕ್ ರೆಸ್ಕ್ಯೂವರ್ಸ್ಗೆ ಅಲ್ಲಿ ಬಂದಾಗ ಇರೋಂಥ ಮರ್ಯಾದೆ ಓಡೋ ಟೈಮ್ಗಳಲ್ಲಿ ಇರಲ್ಲ. ಸೊ ಹಂಗಾಗಿ, ಯಾಕಂದರೆ ಅವ್ರ ಲೈಫ್ನ ಪಣ ಇಟ್ಟು ನಿಮಗೋಸ್ಕರ ಬಂದಿರ್ತಾರೆ. ಅಂಥ ಟೈಮ್ಗಳಲ್ಲಿ ನೀವು ಅವ್ರಿಗೆ ಬೇರೆ ಕೆಲಸನ ಬಿಟ್ಟು, ಕರೆಕ್ಟ್, ಲೈಕ್ ವಿ ಕಮ್ ಟು ಎನ್ ಎಮರ್ಜೆನ್ಸಿ ಸಿಚುವೇಶನ್. ಹೌದು ಹೌದು ಹೌದು, ಒಂದು ಆತಂಕ ಸಿಚುವೇಶನ್ ಇರೋದನ್ನ ನಾವು ಒಂದು ಸ್ವಲ್ಪ ಇಬ್ರಿಗೂ ನಾವು ಹೆಲ್ಪ್ ಮಾಡ್ತಿರೋದು. ಕರೆಕ್ಟ್, ಹೌದು. ವಿ ಆರ್ ರೆಸ್ಕ್ಯೂಯಿಂಗ್ ಬೋತ್ ಸ್ನೇಕ್ ಆ್ಯಂಡ್ ದ ಹ್ಯೂಮನ್. ಎಸ್. ಸೊ ಅಂಥ ಟೈಮಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಆ ಕೈಂಡ್ ಆಫ್ ಸ್ಮಾಲ್ ರೆಸ್ಪೆಕ್ಟ್. ಸೊ ಆ ರೆಸ್ಪೆಕ್ಟು ಆ ರೆಸ್ಕ್ಯೂ ಆದಮೇಲೂ ಕೂಡ ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನೀವು ಮಾಡ್ತೀರಾ ಅಂತ ನಂಗೆ ಗೊತ್ತು. ಸೊ ಮುಂದಿನ ಕಂಟೆಂಟ್ಗಳ ಜೊತೆಗೆ ನಾನು ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಸಿ